HMPV ಹ್ಯೂಮನ್ ಮೆಟಾನಿಮೋವೈರಸ್ ಅಂತ ಎಲ್ಲಾ ಕಡೆ ಇದೇ ಸುದ್ದಿ ಇದೆ. ಸಾರ್ವಜನಿಕರಿಗೆ ಯೂಸ್ ಆಗೋ ಥರ ಏನಾದರೂ ಇದ್ರ ಬಗ್ಗೆ ಡೀಟೇಲ್ಸ್ ನಮಗೆ ತಿಳಿಸ್ಕೊಡ್ತೀರಾ? ಶೋರ್. HMPV ಆ್ಯಕ್ಚುಲಿ ಇದೇನು ಹೊಸ ವೈರಸ್ ಅಲ್ಲ, ಡಿಸ್ಕವರ್ ಆಗಿದ್ದು 2001 ಯಾವಾಗಲೂ ವಿಂಟರ್ ಎಂಡಲ್ಲಿ ಅಥವಾ ಸಮ್ಮರ್ ಬಿಗಿನಿಂಗಲ್ಲಿ ಇದರದ್ದು ಎಕ್ಸರ್ವೇಷನ್ಸ್ನ ನೋಡ್ಬೋದು ನಾವು. ಇದು ಕೆಲವೊಂದು ಫ್ರೆಂಡ್ಸ್ನ ಹೊಂದಿದೆ. HMPV ಅಂದರೆ ಇನ್ಫ್ಲೂಯೆನ್ಸಾ ಎರಡು ವೈರಸ್ಗಳು ಅದರ ಫ್ರೆಂಡ್ಸ್ ಅಂತ ಹೇಳ್ಬೋದು. ಬಂದರೆ ಎಲ್ಲ ಜೊತೆಲಿ ಬರೋ ಚಾನ್ಸಸ್ ಕೂಡ ಇರುತ್ತೆ. ಮೇನ್ಲಿ ಯಾರಿಗೆ? ಚಿಕ್ಕ ಮಕ್ಕಳು ಮತ್ತು ತುಂಬ ಏಜ್ ಆದವರು, ಆಮೇಲೆ ಇಮ್ಯುನೋ ಕಾಂಪ್ರಮೈಸ್ಡ್ ಅಂತ ಹೇಳ್ತೀವಲ್ಲ ಅಂಥವರಿಗೆ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದರ ಲಕ್ಷಣಗಳು ಏನೇನಿರ್ಬೋದು ಅಂದರೆ ಕಾಮನ್ ಆಗಿ ನಮಗೆ ವೈರಲ್ ಇನ್ಫೆಕ್ಷನ್ ಆದಾಗ ಏನೇನು ಬರುತ್ತಲ್ಲ ಅದೇ ಲಕ್ಷಣಗಳು. ನೆಗಡಿ, ಆಮೇಲೆ ಮೂಗ್ ಬ್ಲಾಕ್ ಆದಂಗೆ ಆಗೋದು, ಜ್ವರ, ಕೆಮ್ಮು, ಇದೆಲ್ಲ ಕಾಮನ್ ಲಕ್ಷಣಗಳು. ಕೆಲವೊಂದು ಸಲ ಇದು ಸ್ಪ್ರೆಡ್ ಕೆಳಗಡೆ ಆಗಿ ಅದರಲ್ಲಿ ಬ್ರಾಂಕ್ಯೋಲೈಟಿಸ್ ಅಂತ ಹೇಳ್ತೀವಿ, ಅಂದರೆ ವೀಸಿಂಗ್ ಸೌಂಡ್ ಕೂಡ ಬರುತ್ತೆ. ಯಾವುದರಿಂದ ಸ್ಪ್ರೆಡ್ ಆಗುತ್ತೆ? ಇದು ಪರ್ಸನ್ ಟು ಪರ್ಸನ್ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಇನ್ಫೆಕ್ಟೆಡ್ ಪರ್ಸನ್ ಏನಾದರೂ ಸರ್ಫೇಸಲ್ಲಿ ಮುಟ್ಟೋದ್ರಿಂದ, ಸೊ ಆ ಕಾಂಟ್ಯಾಕ್ಟ್ ಆಗೋದ್ರಿಂದ ಕೂಡ ಬರುತ್ತೆ. ಇದಕ್ಕೆ ಏನೇನು ಪ್ರಿಕಾಷನ್ ತಗೋಬೇಕು ನಿಮಗೆಲ್ಲ ಗೊತ್ತೇ ಇದೆ. ಕೋವಿಡಲ್ಲಿ ಏನೇನು ಮಾಡಿದ್ವಿ, ಸೇಮ್ ಮೆಜರ್ಸ್ನ ಇಲ್ಲಿ ತಗೋಬೋದು. ಮಾಸ್ಕ್ ಯೂಸ್ ಮಾಡೋದಾಗಲಿ, ಆಮೇಲೆ ಸರ್ಫೇಸ್ನ ಕ್ಲೀನ್ ಮಾಡೋದಾಗಲಿ, ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು. ಯಾರಿಗಾದರೂ ಸಿಕ್ ಈ ಥರ ಲಕ್ಷಣಗಳಿದೆ ಅಂತ ಅಂದರೆ ಅವರು ಆರಾಮಾಗೋವರೆಗೂ ಐಸೋಲೇಟ್ ಆಗಿರಬೇಕು. ಟ್ರೀಟ್ಮೆಂಟಲ್ಲಿ ಇದಕ್ಕೆ ಸ್ಪೆಸಿಫಿಕ್ ಆ್ಯಂಟಿವೈರಲ್ ಆಗಲಿ ವ್ಯಾಕ್ಸಿನ್ ಆಗಲಿ ಏನೂ ಇಲ್ಲ. ಆದರೆ ನಾರ್ಮಲ್ ಫೀವರಿಗೆ, ಕೋಲ್ಡ್ಗೆ ಏನು ಮೆಜರ್ಸ್ ತೊಗೊತೀವಿ ಅದನ್ನು ತಗೋಬೇಕು. ಅದರ ಜೊತೆಗೆ ನೀರು ಚೆನ್ನಾಗಿ ಕುಡಿಬೇಕು. ಇಷ್ಟು ಮೆಜರ್ಸ್ ತೊಗೊಂಡ್ರೆ ಸಾಕು. ಹಾಗೆ ಪದೇ ಪದೇ ಮುಖ ಟಚ್ ಮಾಡೋದು, ಮೂಗು ಅಥವಾ ಕಣ್ಣಿಗೆ ಕೈ ಟಚ್ ಮಾಡೋದನ್ನು ಮಾಡಬಾರ್ದು. ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಏನು ಹೆದರೋದು ಬೇಕಿಲ್ಲ. ಈ ವೈರಸ್ ಏನಿದೆಯಲ್ಲ ಇದು ಕೋವಿಡ್ ಮತ್ತು ಅದು RSV ಅಂತ ಹೇಳಿದ್ನಲ್ಲ ನಾನು, ಅವೆಲ್ಲದಕ್ಕಿಂತ ತುಂಬ ಲೆಸ್ ಸಿವಿಯರ್ ಇನ್ಫೆಕ್ಷನ್ ಮಾಡುತ್ತೆ. ಸೊ ಡೋಂಟ್ ವರಿ, ಡೋಂಟ್ ಗೆಟ್ ಪ್ಯಾನಿಕ್, ಬಿ ಕಾಮ್, ವಿಲ್ ಹ್ಯಾಂಡಲ್ ಇಟ್ ವೆರಿ ವೆಲ್. ಥ್ಯಾಂಕ್ ಯು.